ಚಂದಿರಾನ್ವಯ ದೀಪ ಅಂತ ನನ್ನನ್ನು ಕರೆದರು. ಹಾಂ ಚಂದಿರನಿಗೆ ಒಂದು ವೃದ್ಧಿ ಮತ್ತು ಕ್ಷಯ ಎನ್ನುವಂತಹ ಒಂದು ದೋಷ ಉಂಟು. ವೃದ್ಧಿ ಎನ್ನುವುದು ಗುಣ ಹೌದು, ಆದರೆ ಕ್ಷಯ ಎನ್ನುವುದು ದೋಷ. ಬದುಕಿನಲ್ಲಿ ಎಲ್ಲರಿಗೂ ಇರುವಂಥದ್ದೇ ಅದು. ಏರಿಳಿತಗಳು, ಸುಖ ದುಃಖಗಳು, ದ್ವಂದ್ವದಿಂದ ವಿಮುಕ್ತರಾದವರು ಯಾರಿದ್ದಾರೆ? ಅದು ಸುಲಭ ಸಾಧ್ಯವೂ ಅಲ್ಲ. ಯಾವುದೋ ಕರ್ಮದ ಬುತ್ತಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ಈ ಪ್ರಪಂಚಕ್ಕೆ ನಾವು ಇಳಿದು ಬರ್ತೇವೆ. ಈ ಪ್ರಪಂಚದಲ್ಲಿ ಒಂದಷ್ಟು ಕರ್ಮಗಳನ್ನು ಮಾಡುವ ಮೂಲಕವಾಗಿ ಮತ್ತೆ ಪುನಃ ಪಾಪ ಪುಣ್ಯದ ಗಂಟನ್ನು ಕಟ್ಟಿಕೊಂಡು ಮುಂದಿನ ಜನ್ಮಕ್ಕೆ ಹೋಗ್ತೇವೆ ಅಂತ ಕಾಣ್ತದೆ. ತಿಳಿದವರು ಹಾಗೆಲ್ಲ ಹೇಳ್ತಾರೆ. ನಮ್ಮ ತಂದೆಯವರಾದಂತಹ ಪ್ರತೀಪ ಮಹಾರಾಜರು ತಾವು ವಾನಪ್ರಸ್ಥಕ್ಕೆ ಹೋಗುವಂತಹ ಕಾಲದಲ್ಲಿ ಪಟ್ಟವನ್ನು ಯಾರಿಗೆ ಕಟ್ಟುವುದು ಅಂತ ಒಂದು ಪ್ರಶ್ನೆ ಬಂತಂತೆ. ಹಿರಿಯವನಾದ ಅಣ್ಣನಾದಂತಹ ದೇವಾಪಿ ತನಗೆ ರಾಜ್ಯದ ಅಧಿಕಾರ ಬೇಡ ಎನ್ನುವುದಾಗಿ ವರಗಮನವನ್ನು ಮಾಡಿದ. ನನ್ನಿಂದ ಕಿರಿಯನಾದಂತಹ ಬಾಹ್ಲಿಕನ ಜೊತೆಗಿದ್ದಾನೆ. ಎರಡನೆಯ ಮಗನಾದಂತಹ ನನಗೆ ರಾಜ್ಯದ ಅಧಿಕಾರ ಪ್ರಾಪ್ತಿಯಾಯಿತು. ಆದರೆ ಪ್ರಾಪ್ತಿಯಾದರೆ ಏನಾಯಿತು? ಪಟ್ಟಾಭಿಷೇಕ ಮಹೋತ್ಸವವೇನೋ ಚೆನ್ನಾಗಿ ನಡೆಯಿತು. ಆದರೆ ಬಂದಂತಹ ಬರಗಾಲ, ಕ್ಷಾಮ, 12 ವರ್ಷಗಳ ಘನಘೋರ ದಾರುಣವಾದಂತಹ ಕಷ್ಟ ಕಾರ್ಪಣ್ಯ ಇತ್ಯಾದಿಗಳನ್ನು ನೋಡಿ 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 ನಾನು ಕೈಲಾಗದವನಾಗಿ ಬದುಕಬೇಕಾಗಿ ಬಂತು. ಸಭೆಗೆ ಒಂದು ಸಲ ಆಗಮಿಸಿದಂತಹ ಬ್ರಾಹ್ಮಣರು, ಅವರಿಗೆ ಜ್ಯೋತಿಷ ಎಲ್ಲ ಗೊತ್ತಿತ್ತು. ಅವರು ಬಂದ ಕಾರಣ ನಾನು ಜ್ಯೋತಿಷಿಗಳು ಬರೆದ್ರೆ ಉಳಿತಿರ್ಲಿಲ್ಲ. ಅವರೊಂದು ಅಭಿಪ್ರಾಯ ಹೇಳಿದರು. ರಾಜನ್, ಸಾಮಾನ್ಯವಾಗಿ ಲೋಕದಲ್ಲಿ ರಾಜನೇ ಎಲ್ಲ ಕಾಲದ ಒಳಿತು ಕೆಡುಕುಗಳಿಗೆ ಕಾರಣ ಅಂತ ಹೇಳ್ತಾರೆ. ರಾಜ ಕಾಲಸ್ಯ ಕಾರಣ. ರಾಜನೇ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಂಡು ರಾಜ್ಯವನ್ನು ನಡೆಸಿದರೆ ಪ್ರಜೆಗಳು ಸುಕ್ಷೇಮಿಗಳಾಗಿರ್ತಾರೆ. ರಾಜನ ನಿರ್ಧಾರಗಳು ತಪ್ಪಿದರೆ ರಾಜ್ಯದ ಪ್ರಜೆಗಳ ಕ್ಷೇಮ ಹಾಳಾಗ್ತದೆ. ಇದು ಸಾಮಾನ್ಯವಾದದ್ದು ಹೌದು. ಆದರೆ ನಿನ್ನ ಭೂತವನ್ನು ಎಣಿಸಿದರೆ, ಅಂದ್ರೆ ಕಳೆದು ಹೋದ ಕಾಲವನ್ನು ಎಣಿಸಿದರೆ ನಿನ್ನಿಂದಲಾಗಿ ಯಾವುದೋ ಒಂದು ದೋಷ ಸಮನಿಸಿದೆ. ನಿನ್ನ ಅಣ್ಣನಾದಂತಹ ದೇವಾಪಿ ಆ ಕಾರಣಕ್ಕೋಸ್ಕರವಾಗಿ ನೊಂದುಕೊಂಡಿದ್ದಾನೆ. ಆದ್ದರಿಂದ ಅವನು ಎಲ್ಲಿದ್ದಾನೆ ಎನ್ನುವುದನ್ನು ನೀನು ಹುಡುಕಬೇಕು. ಆ ದೋಷವನ್ನು ಸರಿಪಡಿಸಬೇಕು. ಆ ಮೂಲಕವಾಗಿ ಮಾತ್ರ ರಾಜ್ಯದ ಕ್ಷಾಮ ನಿವಾರಣೆ ಆಗ್ತದೆ ಅಂತ ಹೇಳಿದ್ರು. ನಾನು ತಡ ಮಾಡಲಿಲ್ಲ. ಯಾಕೆ? ವೃದ್ಧಿ ಮತ್ತು ಕ್ಷಯ. ಕ್ಷಯದಿಂದ ಮರಳಿ ವೃದ್ಧಿಗೆ ಹೋಗ್ಬೇಕಲ್ಲ. ಹಾಗಾಗಿ ತಕ್ಷಣವೇ ಪರಿವಾರ ಸಹಿತನಾಗಿ ಅರಣ್ಯಾಂತರದಲ್ಲಿ ಅವನನ್ನು ಹುಡುಕಿ 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 ಕೊನೆಗೆ ಅವನನ್ನು ಕಂಡು ಅವನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳಿದೆ, ಅಣ್ಣ, ನೀನು ಈ ರಾಜ್ಯವನ್ನು ಮರಳಿ ವಹಿಸಿಕೊಳ್ಬೇಕು. ತಮ್ಮನಾದಂತಹ ನಾನು ರಾಜ್ಯವನ್ನು ಪಡೆಯಬೇಕಾದದ್ದಲ್ಲ. ನೀನು ರಾಜ್ಯವನ್ನು ಬಿಟ್ಟು ಹೋದ ಮೇಲೆ ನಮ್ಮ ರಾಜ್ಯದ ಸ್ಥಿತಿ ಬಹಳ ಕಷ್ಟಕ್ಕೀಡಾಗಿದೆ. ಆದ್ದರಿಂದ ಮರಳಿ ಬಾ ಅಂತ ಅವನಲ್ಲಿ ಅನನ್ಯವಾಗಿ ಬೇಡಿಕೊಂಡೆ. ಆದರೆ ದೇವಾಪಿ ಅದಕ್ಕೆ ಒಪ್ಪಲಿಲ್ಲ. ಬದಲಾಗಿ ಹೇಳಿದ, ನೀನೇನು ಚಿಂತೆ ಮಾಡಬೇಡ, ನನ್ನ ಮನಸ್ಸು ಒಂದು ಕ್ಷಣ ನೊಂದದ್ದು ಹೌದು. ಯಾಕೆಂದ್ರೆ ದೇವಾಪಿಗೆ ರಾಜ್ಯವನ್ನಾಳುವುದಕ್ಕೆ ಶರೀರದ ಅನಾರೋಗ್ಯವೇ ಒಂದು ಕಾರಣವಾಗಿತ್ತು, ಆಳದಿರುವುದಕ್ಕೆ. ಹಾಗಾಗಿ ಅವನಿಗೆ ರಾಜ್ಯ ಬೇಡ ಅಂತ ಆದದ್ದಂತೆ. ನೀನು ರಾಜ್ಯವನ್ನು ಆಳುತ್ತೀ ಎನ್ನುವುದಕ್ಕೆ ಒಂದು ಕ್ಷಣ ನನಗೆ, ನೀನು ನನಗೆ ವಿಧೇಯನಾಗಿರ್ತೀಯೋ ಇಲ್ಲವೋ, ನನ್ನಲ್ಲಿ ಆಶೀರ್ವಾದವನ್ನು ನೀನು ಪಡೆಯಲಿಲ್ಲ ಎನ್ನುವ ಕಾರಣಕ್ಕೆ ಒಂದು ಕ್ಷಣ ನೊಂದದ್ದು ಹೌದು. ಆದರೆ ಇನ್ನೂ ನನಗೆ ಆ ಬೇಸರಿಕೆ ಇಲ್ಲ. ಯಾಕೆ? ಈಗ ನೀನು ಬಂದು ನನ್ನ ಪಾದಕ್ಕೆ ಪಡಮಟ್ಟು ರಾಜ್ಯ ನಿನ್ನದೇ ಅಂತ ನನ್ನಲ್ಲಿ ಹೇಳಿಕೊಳ್ತಾ ಇದ್ದಿ. ಈಗ ನನಗೆ ಸಮಾಧಾನ ಆಯ್ತು. ನೀನು ರಾಜ್ಯಕ್ಕೆ ಹೋಗು, ಒಳ್ಳೇದಾಗಲಿ ನಿನಗೆ ಅಂತ ಒಂದು ಆಶೀರ್ವಾದ ಮಾಡಿ. ನಾನು ಬರುವಾಗ ಜನ ಹೇಳ್ತಾರೆ, ನಿಜವಾದ ನಿಮ್ಮ ಹೆಸರು ಶಾಂತನು ಅಥವಾ ಶಂತನು ಎನ್ನುವುದು ಸರಿಯಾಯ್ತು ದೊರೆಗಳೇ ಅಂತ. ಯಾಕೆ? ನೋಡಿ, ನೀವು ಮುಟ್ಟಿದ ಕೆಲಸ ಹಣ್ಣಾಯ್ತು. ನೀವು ವೃದ್ಧನನ್ನು ಮುಟ್ಟಿದ್ರೂ ಯುವಕನಾಗ್ತಾನೆ, ಒಂದು ಕೊರಡನ್ನು ಮುಟ್ಟಿದ್ರೂ ಅದು ಚಿಗುರಿ ಮರವಾಗ್ತದೆ. ನಿಮ್ಮ ಕೈಗುಣ ಒಳ್ಳೆದುಂಟು ಅಂತ ಹೇಳಿ ಅಲ್ಲಿಗೆ ನನಗೆ ಸ್ವಲ್ಪ ತೃಪ್ತಿ ಆಯ್ತು. ಹಾಗಾಗಿ ಈಗ ಸಮಸ್ತ ರಾಜ್ಯದ ಪ್ರಜೆಗಳು ಕ್ಷೇಮಿಗಳಾಗಿದ್ದಾರೆ ಎನ್ನುವುದಲ್ಲಿ ಒಂದು ಸಂಶಯವೇನು ನನಗಿಲ್ಲ. ಆದರೂ ಒಂದೊಂದು ಸಲ ರಾಜ್ಯದಲ್ಲಿರುವಂತಹ ಪ್ರಜೆಗಳ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸುತ್ತಾ ಅವರ ಕಷ್ಟ ಕಾರ್ಪಣ್ಯಗಳೇನಾದರೂ ಇದ್ರೆ, ಅದು ಸ್ವಲ್ಪ ಇದ್ರೂ ಕೂಡ ಕಷ್ಟವೇ. ಈ ರೋಗ ಶೇಷ ಅಂತ ಹೇಳಿದಾಗೆ ರೋಗ ಸ್ವಲ್ಪ ಇದ್ರೂ ಕೂಡ ಅದಕ್ಕೊಂದು ಔಷಧಿ ಮಾಡಲೇಬೇಕಂತೆ. ಹೌದು. ಓದುವ ಪಾಠದಲ್ಲಿ ಒಂದು ಬಿಂದು, ಒಂದು ವಿಸರ್ಗ, ಒಂದು ಅಕ್ಷರ, ಒಂದು ಏರಿಳಿತ ತಪ್ಪಾದ್ರೂ ಕೂಡ ತಪ್ಪಾಗ್ತದಂತೆ. ಅದನ್ನು ಸರಿಪಡಿಸಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಇಂದು ಕೂಡ
ಸೇರಿದಂತಹ ಓಲಗ ಶಾಲೆಯಲ್ಲಿ ನಮ್ಮವರೆಲ್ಲರನ್ನು ಕೂಡ ವಿಚಾರಿಸಿದೆ. ಆ ಕೊನೆಯ ಹಂತದಲ್ಲಿ ಒಬ್ಬ ಬಂದನಲ್ಲ, ಬಂದೇನು ಹೇಳಿದ?